ಈ ಜಲಪಾತ ಬಂದು ಶಾಲ್ಮಲಾ ನದಿಯಿಂದ ಹುಟ್ಟುತ್ತೆ. ಆ್ಯಕ್ಚುಲಿ ಶಾಲ್ಮಲಾ ನದಿ ಹುಟ್ಟೋದು ಇದೇ ಜಾಗದಲ್ಲಿ. ಆ್ಯಕ್ಚುಲಿ ಬಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಶಾಲ್ಮಲಾ ನದಿ ಹುಟ್ಟುತ್ತೆ. ಗಣೇಶ್ ಪಾಲ್ ನಾವು ಹೋಗೋ ನೆಕ್ಸ್ಟ್ ಜಾಗ ಏನಿದೆ ಅದೇ ನೀರು ಗಣೇಶ್ ಪಾಲಿಂದನೇ ಬಂದು ಮುಂದೆ ಬಂದು ಆ್ಯಕ್ಚುಲಿ ಮಿಡಲ್ ಒಂದು ಜಲಪಾತ ಇದೆ, ಅಲ್ಲಿ ಹೋಗ್ಬೇಕು. ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು. ಹೋಗೋಕ್ಕೆ ದಾರಿ ಇಲ್ಲ, ಭಾಳ ದೂರ ನಡಿಬೇಕಾಗತ್ತೆ. ನಾವು ಗಣೇಶ್ ಪಾಲಿಂದ ನಡ್ಕೊಂಡು ಬರ್ಬೋದು. ಮೇಲ್ಗಡೆಯಿಂದ ನಡ್ಕೊಂಡು ಬಂದರೆ ಈ ಫಾಲ್ಸ್ ಏನು ಕಾಣ್ತಾ ಇದೆ, ಈ ಫಾಲ್ಸಿನ ಮೇಲ್ಗಡೆ ಬಂದು ರೀಚ್ ಆಗ್ಬೋದು. ಆಮೇಲೆ ಈ ನೀರು ಹಾಗೆ ಹರಿದು ಹೋಗಿ ಮುಂದೆ ಬೇಡ್ತಿ ನದಿಯನ್ನು ಸೇರುತ್ತೆ. ಶಾಲ್ಮಲಾ ನದಿ ಹೋಗಿ ಬೇಡ್ತಿ ನದಿ ಹಾಗೂ ಅಘನಾಶಿನಿ ನದಿ, ಮೂರು ಎಲ್ಲ ನದಿಗಳು ಸೇರಿ ಮುಂದೆ ಹೋಗುತ್ತೆ. ಗೆಳೆಯರೆ, ಈ ರುದ್ರ ರಮಣೀಯ ಜಲಪಾತ ಬಂದು ಒಂದು 200 to 220 ಮೀಟರ್ ಫೀಟ್ ಹೈಟಿಂದ ಬೀಳುತ್ತೆ. ಅಲ್ಲಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆ ಅಲ್ಲಿಂದ ನೀರು ಹರಿದು ಬರುತ್ತೆ. ನೀರು ಹರಿದು ಬಂದು ಈಗ ಬಂದು ಇಲ್ಲಿಂದ ಫಾಲ್ಸ್ ಅದರ ಹಿಂಗೆ ಕಾಣ್ತಾ ಇದೆ, ಸಖತ್ತಾಗಿದೆ. ಗೆಳೆಯರೆ, ಈ ಫಾಲ್ಸ್ ನೋಡೋಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಅಪಾಯಕಾರಿ ಕೂಡ ಹೌದು. ಇಲ್ಲಿ ವಾರ್ಷಿಕ ಏನಿಲ್ಲ ಅಂದರೂ ಒಂದು 2-3 ಜನಗಳು ಸಾಯ್ತಾರೆ ಪ್ರತಿ ವರ್ಷ. ಯಾಕೆಂದರೆ ಈ ನೀರು ಕೆಳಗಡೆ ಹೋಗಿ ಬೀಳುತ್ತಲ್ಲ, ಕೆಳಗೆ ಬೀಳೋ ಜಾಗದಲ್ಲಿ ಸುಳಿ ಇದೆ. ನೀರಿಗೆ ಹಾರಿದ ಮೇಲೆ ಸುಳಿ ಇರೋದ್ರಿಂದ ಅವ್ರ ಹತ್ರ ನೀರಿಂದ ಮೇಲ್ಗಡೆ ಬರೋಕ್ಕೆ ಆಗಲ್ಲ. ಡೈರೆಕ್ಟಾಗಿ ನೀರೊಳಗೆ ಹೋಗಿ ಮೇಲ್ಗಡೆ ಹೋಗ್ಬಿಡ್ತಾರೆ. ಹೀಗಾಗಿ ದಯಮಾಡಿ ಬಂದವರು ನೀರಿಗೆ ಇಳಿಯುವ ಹರಸಾಹಸಗಳನ್ನು ಮಾಡಬಾರ್ದು ಅಂತ ಹೇಳ್ತೀನಿ. ನೋಡಿದ್ರ ಹೆಂಗಿದೆ ಫಾಲ್ಸ್. ಹಲೋ ಸ್ನೇಹಿತರೆ, ಈಗ ನಾನು ಇಲ್ಲಿ 1 ಗಂಟೆಗಳ ಕಾಲ ಕೂತ್ಕೊಂಡು ಇದೇ ಪ್ರಕೃತಿಯ ಮಡಿಲಲ್ಲಿ ಜಲಪಾತನ ನೋಡ್ತಾ ಎಂಜಾಯ್ ಮಾಡಿದೆ. ಈಗ ಹೊರಡುವಂಥ ಸಮಯ ಬಂದಿದೆ. ಇಲ್ಲಿ ನನ್ನ ಬಿಲಾಂಗಿಂಗ್ಸ್ ಏನಿದೆ, ಕ್ಯಾಮ್ರಾ ಇರ್ಬೋದು, ನನ್ನ ಜಾಕೆಟು, ಹೆಲ್ಮೆಟು, ನನ್ನ ಗ್ಯಾಜೆಟ್ಸ್ ಏನೇನಿದೆ ಅಷ್ಟೇ ನಾನು ತೊಗೊಂಬಂದಿರೋದು. ಯಾವುದೇ ರೀತಿಯ ಇಲ್ಲಿ ಕಸಗಳನ್ನು ನಾನು ಮಾಡ್ತಾ ಇಲ್ಲ.